ಓಂ ಪೂರ್ಣತ್ವಾದ್ವಿಶ್ವತಾ ವಿಷ್ಣು ರಮಾಯಾ ಸ್ತ್ರೀಷು ಪೂರ್ಣತಃ ವಾಯೋರ್ಜೀವೇಷು ಪೂರ್ಣತ್ವಾದ್ಯಶೋ ಜ್ಞಾನ ಸುಖಾತ್ಮಕಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಭಗವತಾ ಬಾದರಾಯಣೇನ ಸರ್ವೇಷಾಂ ಭೂತಾನಾಂ ನಿಶ್ರೇಯಸಾಯ ಪ್ರಣೀತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಂ 53 ಭಾಗಃ 53ನೇ ಭಾಗ. ಯತ್ರ ಭಗವತಾ ಯಾದವಕೃಷ್ಣೇನ ಅರ್ಜುನಂ ಪ್ರತಿ ಯಾ ಅನುಗೀತಾ ಅಗೀಯತ ಯಸ್ಯಾಂ ಗೀತಾಯಾಂ ಚತುರ್ಮುಖೇನ ಬ್ರಹ್ಮಣ ये तत्वविशेषाः ऋषीन् प्रति उपादिश्यन्त तये वेदानीम् अनूद्यन्ते. मुक्ति साधनभूतानि वस्तूनि अस्मिन् अध्याये भागे च संवर्ण्यन्ते. ಈಗ ನಾವು ನೋಡಬೇಕಾಗಿರುವಂತಹ ಅಧ್ಯಾಯ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 50ನೇದ್ದು, ಮುಂದೆ ವೈಷ್ಣವ ಪಾಠದಲ್ಲಿ 48ನೇದ್ದು, 47ನೇ ಭಾಗ ಈ ಅಧ್ಯಾಯ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ, 47ನೇದ್ದು ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಕೂಡ. ಸನ್ಯಾಸಂ ತಪ ಇತ್ಯಾಹುಃ ವೃದ್ಧಾಃ ನಿಶ್ಚಿತದರ್ಶಿನಃ ಬ್ರಾಹ್ಮಣಾಃ ಬ್ರಹ್ಮಯೋನಿಸ್ಥಾಃ ಜ್ಞಾನಂ ಬ್ರಹ್ಮ ಪರಂ ವಿದುಃ. ಬ್ರಹ್ಮಯೋನಿಸ್ಥಾಃ ಬ್ರಾಹ್ಮಣಾಃ ಅಂತ ಜ್ಞಾನಿಗಳಾದಂತಹ ಈ ಭಗವದ್ಭಕ್ತರಿಗೊಂದು ವಿಶೇಷಣ ಕೊಟ್ಟಿದ್ದಾರೆ. ಈ ಅವರು ಎಂಥವರಾಗಿರ್ತಾರೆ ಭಗವದ್ಭಕ್ತರು? ನಿಶ್ಚಿತವಾದಿನಃ, ಎಲ್ಲವನ್ನೂ ಇದಮಿತ್ತಂ ಅಂತ ಹೇಳಬಲ್ಲಂಥ ನಿಶ್ಚಯ ಅವರಿಗಿರ್ತದೆ. ಮತ್ತೆ ವೃದ್ಧಾ, ಜ್ಞಾನವೃದ್ಧರು ವಯೋವೃದ್ಧರು ಆಗಿರ್ತಾರೆ. ಅವರು ಈ ಬ್ರಹ್ಮಯೋನಿಗಳು, ಬ್ರಹ್ಮಯೋನಿಸ್ಥರು ಕೂಡ ಆಗಿರ್ತಾರೆ. ಅಲ್ಲಿ ಬ್ರಹ್ಮಯೋನಿಸ್ಥ ಅಂದ್ರೆ ಏನು? ನಮಗೆ ಗೊತ್ತಿರುವಂತೆ ಬ್ರಹ್ಮ ಅಂದ್ರೆ ಪರಮಾತ್ಮ. ಆ ಪರಮಾತ್ಮನಿಗೆ ಯೋನಿ ಅಂದ್ರೆ ಪ್ರತಿಪಾದಕವಾದದ್ದು ಶಾಸ್ತ್ರ. ಆ ಶಾಸ್ತ್ರ ನಿಷ್ಠರಾದವರು ಅಂತ ಅರ್ಥ. ಶಾಸ್ತ್ರವನ್ನು ಯಾವತ್ತೂ ಅಧ್ಯಯನ ಮಾಡುವವರು ಅಂತ ಅದರ ಅರ್ಥ. ಅದಕ್ಕೆ ಎರಡು ರೀತಿಯಾಗಿ ಅರ್ಥಗಳನ್ನು ಮಾಡಬಹುದು ನಾವು. ಓಂ ಶಾಸ್ತ್ರ ಯೋನಿತ್ವಾತ್ ಓಂ ಅಂತ ಸೂತ್ರ ಇದೆಯಲ್ಲ, ಬ್ರಹ್ಮಸೂತ್ರ, ಅದರಲ್ಲಿ ಶಾಸ್ತ್ರಂ ಯೋನಿಹಿ ಪ್ರತಿಪಾದಕಂ ವ್ಯಸಿತಃ ಶಾಸ್ತ್ರ ಯೋನಿ ಅಂತ ನಾವು ಕೇಳಿದ್ದೀವಿ. ಈ ಪರಮಾತ್ಮನಿಗೆ ಶಾಸ್ತ್ರವೇ ಯೋನಿ ಅಂದ್ರೆ ಪ್ರತಿಪಾದಕ. ಆ ಪರಮಾತ್ಮನನ್ನು ಬೆಳಕಿಗೆ ತರುವುದು ಶಾಸ್ತ್ರವೇ. ಆದ್ರಿಂದ ಅಲ್ಲಿ ಶಾಸ್ತ್ರ ಯೋನಿ ಎಂಬ ಶಬ್ದದಿಂದ ಆ ಪರಮಾತ್ಮನ ಇಟ್ಕೊಳ್ತೇವಲ್ಲ, ಹಾಗೆ ಇಲ್ಲೂ ಕೂಡ ಬ್ರಹ್ಮಯೋನಿ ಎಂಬ ಪದದಿಂದ ಪರಮಾತ್ಮನನ್ನೇ ಇಟ್ಕೊಳ್ಬಹುದು. ಅಥವಾ ಪರಮಾತ್ಮನಿಗೆ ವ್ಯಂಜಕವಾದಂತಹ, ಪರಮಾತ್ಮನ ಆವಿಷ್ಕಾರಕ್ಕೆ ಕಾರಣವಾದಂತಹ ಶಾಸ್ತ್ರವನ್ನಾದರೂ ಇಟ್ಕೋಬಹುದು. ಬ್ರಹ್ಮ ಎಂಬ ಶಬ್ದಕ್ಕೇನೆ ವೇದ ಅಂತನೂ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇದೆಯಲ್ಲ, ಅದು ಅನೇಕ ಕಡೆ ನಾವು ನೋಡಿದ್ದೇವೆ. ಅಂಥ ವೇದವೇ ಯಾರಿಗೆ ಯೋನಿ ಅಂದ್ರೆ ಪ್ರತಿಪಾದಕವೋ ಆವಿಷ್ಕಾರ ಕಾರಣವೋ ಅಂಥ ಪರಮಾತ್ಮನಲ್ಲಿ ನಿಷ್ಠರಾದವರು ಅಂತ ಒಂದರ್ಥ. ಅಥವಾ ಬ್ರಹ್ಮ ಎಂಬ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಮಾಡಿದ್ರೆ ಅವನಿಗೆ ಕಾರಣೀಭೂತವಾದಂತಹ, ಅವನನ್ನ ಬೆಳಕಿಗೆ ತರುವಂತಹ ಈ ವೇದ ಏನಿದೆ, ಆ ವೇದದಲ್ಲಿ ನಿಷ್ಠರಾದವರು ಅಂತ ಅರ್ಥ. ಅವರು ಜ್ಞಾನವೇ ಶ್ರೇಷ್ಠ ಅಂತ ಹೇಳ್ತಾರೆ. ಜ್ಞಾನಂ ಬ್ರಹ್ಮ ಪರಂ ವಿದುಃ. ಬ್ರಹ್ಮ ಜ್ಞಾನಂ ಅಂದ್ರೆ ಬ್ರಹ್ಮನ ಜ್ಞಾನವನ್ನು ಅಂತ ಅರ್ಥ. ಬ್ರಹ್ಮ ಅನ್ನೋದನ್ನ ಮೊದಲಿಟ್ಕೊಂಡು ಜ್ಞಾನ ಅನ್ನೋದನ್ನ ಆಮೇಲೆ ಇಟ್ಕೋಬೇಕು. ಪರಮಾತ್ಮನ ಕುರಿತಾದಂತಹ ಜ್ಞಾನವನ್ನೇ ಅವರು ಶ್ರೇಷ್ಠ ಅಂತ ವರ್ಣನೆ ಮಾಡ್ತಾರೆ. ಅಥವಾ ಬ್ರಹ್ಮ ಅಂದ್ರೆ ವೇದ, ಬ್ರಹ್ಮಜ್ಞಾನ ಅಂದ್ರೆ ವೇದದಿಂದ ಜನ್ಯವಾದಂತಹ ಜ್ಞಾನ ಅಂತ ಅರ್ಥ. ಹೀಗೆ ಎರಡೂ ಥರದ ಅರ್ಥಗಳನ್ನು ಕೂಡ ಅದು ಇಟ್ಕೊಳ್ಬಹುದು.
ಆ ಪರತತ್ವ ಏನಿದೆ ಅತಿ ದೂರಾತ್ಮಕಂ ಬ್ರಹ್ಮ, ವೇದ ವಿದ್ಯಾ ವ್ಯಪಾಶ್ರಯಂ, ವೇದ ವಿದ್ಯೆಗದು ಆಶ್ರಯ ಕೊಟ್ಟದ್ದು. ವೇದದಿಂದಲೇ ಪರಮಾತ್ಮ ವ್ಯಕ್ತನಾಗಬೇಕು, ಹೌದು ಇಲ್ಲಂತಲ್ಲ. ಆದರೆ ಆ ವೇದ ವಿದ್ಯೆ ಇರುವುದು ಇವನಲ್ಲೇ. ತೈತ್ರಿಯ ಉಪನಿಷತ್ನಲ್ಲಿ ಪರಮಾತ್ಮನನ್ನ ಬ್ರಹ್ಮಣ ಕೋಶೋಸಿ ಮೇಧಯಾಪಿಹಿತಃ ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿ ತೈತ್ರಿಯ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಪ್ರಕ್ಲುಪ್ತ ಅನ್ನುವ ಒಂದು ಗ್ರಂಥವನ್ನೊಂದನ್ನು ಉದ್ಧರಿಸಿ ವೇದಾವಾಸತ್ವತೋ ವಿಷ್ಣು ಬ್ರಹ್ಮಕೋಶ ಇತಿ ಸ್ಮೃತಃ, ವೇದಗಳಿಗೆ ಅವನು ಆಶ್ರಯ ಕೊಟ್ಟವನು, ಆದ್ದರಿಂದ ಅವನನ್ನ ಬ್ರಹ್ಮಕೋಶ ಎಂಬುದಾಗಿ ಹೇಳಬೇಕು. ಬ್ರಹ್ಮ ಅಂದ್ರೆ ವೇದ, ಆ ವೇದಕ್ಕೆ ಕೋಶ ಇವನು. ಒಂದು ಸಂಗತಿ ಯಾವುದಾದ್ರು ಧನ ಮೊದಲಾದದ್ದು ಕೋಶದಲ್ಲಿ ಅಂದ್ರೆ ಖಜಾನೆಯಲ್ಲಿ ಇರ್ತದೆ, ಸುರಕ್ಷಿತವಾಗಿರ್ತದೆ. ಆ ಥರ ಇವನು ಕೂಡ ಆ ವೇದಕ್ಕೆ ಆಶ್ರಯ ಕೊಟ್ಟಿದ್ದಾನೆ ಅಂತ ಅದರ ತಾತ್ಪರ್ಯ. ಅಲ್ಲೇ ತೈತ್ರಿಯ ಉಪನಿಷತ್ನಲ್ಲೇ ಬೃಹತ್ವಾದ್ ಬ್ರಹ್ಮವೇದಾನಾಂ ಸಮುದಾಯೇಖಿಲೇ ಸ್ಥಿತಃ ತತ್ಸಂಬಂಧಾದ್ ವೇದರಾಶಿ ಬ್ರಹ್ಮಶಬ್ದೇನ ಕೀರ್ತಿತಃ ಅಂತ ವ್ಯಾಹೃತಿ ತತ್ವ ಅನ್ನೋ ಒಂದು ಗ್ರಂಥವನ್ನು ಆಚಾರ್ಯ ಉದ್ಧರಿಸ್ತಾರೆ. ಪರಮಾತ್ಮ ಬೃಹತ್ವಾತ್ ಸರ್ವಗುಣ ಪರಿಪೂರ್ಣನಾದ್ದರಿಂದ ಅವನು ವೇದದಲ್ಲಿ ಪ್ರತಿಪಾದಿತನಾಗಿದ್ದಾನೆ. ಅಂಥ ಪರಮಾತ್ಮನನ್ನು ಪ್ರತಿಪಾದಿಸುವ ಕಾರಣದಿಂದಲೇ ವೇದರಾಶಿಗೂ ಕೂಡ ಬ್ರಹ್ಮ ಎಂಬುದಾಗಿ ಹೆಸರಿದೆ ಅಂತ ಅಲ್ಲಿ ಬಂದಿದೆ. ಈ ಕಾರಣದಿಂದ ಬ್ರಹ್ಮ ಅಂದ್ರೆ ವೇದ, ಆ ವೇದಕ್ಕೀತ ಒಂದು ಕೋಶ ಇದ್ದಂತೆ ಅಂತ ಅದರ ಅರ್ಥ. ಅವನನ್ನ ಛಂದಸಾ ಮಧಿಪಃ ಛಂದೋಭ್ಯೋ ಧಮೃತಾತ್ ಸಂಬಭೂವ ಛಂದಸಾಂ ಋಷಭ, ಎಲ್ಲ ವೇದಗಳಿಗೆ ಅವನು ಋಷಭ ಇದ್ದಂತೆ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಇಲ್ಲೂ ಕೂಡ ವೇದ ವಿದ್ಯಾ ವ್ಯಪಾಶ್ರಯ ಅಂದ್ರೆ ಆ ಪರಮಾತ್ಮನನ್ನ ವೇದ ವಿದ್ಯೆಗಳಿಗೆ ಆಶ್ರಯ ಅಂತ ನಾವು ಅನುಸಂಧಾನಕ್ಕೆ ತಂದ್ಕೋಬೇಕು. ಅತಿ ದೂರಾತ್ಮಕಂ, ಎದ್ದೂರೇ ತದ್ವಂತಿಕೆ. ನಾವಿದನ್ನ ಈಶಾವಾಸ್ಯ ಉಪನಿಷತ್ತು ಮೊದಲಾದ ಕಡೆ ಕೇಳಿದ್ದೇವೆ. ಬಹಳ ದೂರದಲ್ಲಿದೆ, ಅದು ಅಜ್ಞಾನಿಗಳಿಗೆ ಸಿಗುವಂಥದೇ ಅಲ್ಲ. ನಿರ್ದ್ವಂದ್ವಂ, ಯಾವುದೇ ರೀತಿಯಾದ ಶೀತ ಉಷ್ಣ ಸುಖ ದುಃಖ ಮೊದಲಾದ ಗುಣಗಳು ದ್ವಂದ್ವಗಳು ಅದಕ್ಕಿಲ್ಲ, ಪ್ರಾಕೃತವಾದ ಗುಣವೂ ಅದಕ್ಕಿಲ್ಲ. ನಿತ್ಯಂ ಅಚಿಂತ್ಯ ಗುಣಂ, ಆದರೆ ಅನೇಕಾನೇಕ ಗುಣವುಳ್ಳದ್ದು. ಜ್ಞಾನೇನ ತಪಸಾಚೇವ ಧೀರಾಃ ಪಶ್ಯಂತಿ ತತ್ಪರಂ, ಜ್ಞಾನಿಗಳಾದವರು ಆ ಪರಮಾತ್ಮನನ್ನ ತಮ್ಮ ಹೃದಯದಲ್ಲಿ ಕಾಣುತ್ತಾರೆ. ಸನ್ಯಾಸಂದಿರತಾಹ ನಿತ್ಯಂ ಏಚ ಬ್ರಹ್ಮವಿದೋ ಜನಾಹ, ಅವರು ಪರಮಾತ್ಮನನ್ನು ಹೇಗೆ ತಲುಪ್ತಾರೆ? ಎಂಥವ್ರು ಅವರು? ಮನಸ್ಸನ್ನ ಜ್ಞಾನದ ಮೂಲಕ ತೊಳೆದಿರಬೇಕು, ಸನ್ಯಾಸ ಧರ್ಮದಲ್ಲಿ ಆಸಕ್ತರಾಗಿರಬೇಕು. ಸನ್ಯಾಸ ಅಂದ್ರೆ ಇಲ್ಲಿ ಎಲ್ಲ ಕಡೆನೂ ಕೂಡ ಕೇವಲ ಕಾವಿಶಾಟಿ ಉಟ್ಟು ಸನ್ಯಾಸ ತಗೊಳ್ಳುವುದೇ ಸನ್ಯಾಸ ಅಲ್ಲ. ಕಾಮ್ಯಾನಾಂ ಕರ್ಮಣಾನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಅಂತ ಹೇಳಿದಂತೆ, ಕಾಮ್ಯ ಕರ್ಮವನ್ನು ಪರಿತ್ಯಾಗ ಮಾಡಿ ಭಗವಂತನನ್ನು ತಲುಪಬೇಕೆಂಬ ದೃಢವಾದ ಬುದ್ಧಿಯಿಂದ ಯಾರು ಮುನ್ನಡಿತಾರೆ ಅವರೇ ಸನ್ಯಾಸಿಗಳು. ತಪಸ್ಸಿನ ಮೂಲಕ ಆ ಪರಮಾತ್ಮನನ್ನು ಅವರು ತಲುಪ್ತಾರೆ. ತಪಸಾ ಕ್ಷೇಮ ಮಧ್ವಾನಂ ಗಚ್ಚಂತಿ ಪರಮೇಶ್ವರಂ. ಎಲ್ಲರೂ ಯೋಗಕ್ಷೇಮಕ್ಕೂ ಕಾರಣನಾದಂತಹ ಪರಮಾತ್ಮನನ್ನು ಅವರು ತಲುಪ್ತಾರೆ. ತಪಸ್ಸು ಅಂದ್ರೆ ಏನದು? ತಪಃ ಪ್ರದೀಪ ಇತ್ಯಾಹು ಆಚಾರೋ ಧರ್ಮ ಸಾಧಕ. ನಾವು ಮಾಡುವಂತ ತಪಸ್ಸು ಏನಿದೆಯಲ್ಲ, ತಪಸ್ಸು ಅನ್ನುವುದು ಎರಡು ಥರದ್ದು. ಒಂದು ಗಾಯತ್ರಿ ಮೊದಲಾದ ಮಹಾಮಂತ್ರಗಳನ್ನ ಒಂದು ಕಡೆ ದೃಢವಾದ ಮನಸ್ಸಿನಿಂದ ಕೂತ್ಕೊಂಡು ಜಪಿಸುವುದು, ಅದಕ್ಕೂ ತಪಸ್ಸು ಅಂತಾರೆ. ಅದಲ್ಲದೆ ಸ್ವಾಧ್ಯಾಯ ಪ್ರವೇಚನಿ ಏವೇಚನಾಕೋ ಮೌದ್ಗಲ್ಯ ತದ್ಧಿ ತಪಃ ಅಂತ ತೈತ್ರಿಯ ಉಪನಿಷತ್ತೆ ಹೇಳುವಂತೆ, ತಪಸ್ಸು ಅಂದರೆ ಈ ಸ್ವಾಧ್ಯಾಯ ಮೊದಲಾದವುಗಳೇ ತಪಸ್ಸು ಅಂತ ನಾವು ತಿಳ್ಕೊಳ್ಬಹುದು. ನಾವು ಅಧ್ಯಯನ ಮಾಡುವುದು, ಇನ್ನೊಬ್ಬರಿಗೆ ಅಧ್ಯಯನ ಮಾಡಿಸುವುದು, ಅದೇ ತಪಸ್ಸು. ಅದು ದೊಡ್ಡ ಒಂದು ದೀಪ ಇದ್ದಂತೆ, ಮನುಷ್ಯನಿಗೆ ಜ್ಞಾನವನ್ನು ಕೊಡುವಂತಹ
ದೀಪ ಅದು. ಆಚಾರ ಧರ್ಮ ಸಾಧಕ. ಮನುಷ್ಯನ ಅಂತರಂಗದ ಬಹಿರಂಗದ ನಡವಳಿಕೆ ಅದು ಮೋಕ್ಷಕ್ಕೆ ಸಾಧನ. ಜ್ಞಾನ ಅನ್ನೋದೊಂದು ಆ ಮನುಷ್ಯನನ್ನು ಮುನ್ನಡೆಸುವಂತಹ ಶ್ರೇಷ್ಠ ಸಾಧನ. ಎಷ್ಟು ವೇದ ನಿರಾಧಾರಂ ಜ್ಞಾನಂ ತತ್ವ ನಿಶ್ಚಯಾತ್. ಈ ಬ್ರಹ್ಮ ಅಂದ್ರೆ ಏನು ಅಂತನ್ನುವುದನ್ನ ಶಾಸ್ತ್ರಗಳ ಮೂಲಕ ಯಾರು ಆಳವಾದ ಚಿಂತನೆಯ ಮಾಡಿ ತಿಳ್ಕೋತಾನೆ ಅವನು ಈ ಪರಮಾತ್ಮನನ್ನ ತಲುಪ್ತಾನೆ. ಸರ್ವಭೂತಸ್ಥಮಾತ್ಮಾನಂ ಸ ಸರ್ವಗತಿರೀಷ್ಯತೆ. ಅವನು ಎಲ್ಲಾ ಪ್ರಾಣಿಗಳಿಗೂ ಆಧಾರಭೂತನಾದ ಪರಮಾತ್ಮನನ್ನು ತಲುಪ್ತಾನೆ. ಮತ್ತು ಸರ್ವಗತಿ, ಎಲ್ಲಾ ಥರದ ಶಾಸ್ತ್ರಗಳಲ್ಲಿಯೂ ಕೂಡ ಅವನಿಗೆ ಗತಿ ಇರ್ತದೆ ಅಂತ ಅದರ ಅರ್ಥ ತಿಳ್ಕೋಬಹುದು. ಯಹ ವಿದ್ವಾನ್ ಸಹವಾಸಂಚ ವಿವಾಸಂಚ ಇವ ಪಶ್ಯತೆ. ಸಹವಾಸವನ್ನು ಕಾಣಬೇಕು ಮತ್ತೆ ವಿವಾಸವನ್ನು ಕಾಣಬೇಕು ಅಂತ ಹೇಳಿದ್ದಾರೆ. ಹಾಗಂದ್ರೆ ಏನು? ಜಗತ್ತಿನಲ್ಲಿ ಈ ಎಲ್ಲಾ ಪಂಚಮಹಾಭೂತಗಳೆಲ್ಲ ಸೇರಿ ಒಂದು ಕಡೆ ಒಂದು ನಾವು ಅನುಭವಿಸುವಂತಹ ಪೃಥ್ವಿ, ಅಪು, ತೇಜಸ್ಸು, ವಾಯು, ನಮ್ಮ ಶರೀರ, ಮನೆ, ಮಠ ಮೊದಲಾದ ವಸ್ತುಗಳನ್ನೆಲ್ಲ ಸೃಷ್ಟಿಸ್ತವೆ. ಇದು ಸಂಯೋಗ. ಮತ್ತೆ ವಿಯೋಗವನ್ನು ಕೂಡ ಅವನು ಕಾಣಬೇಕು ಅಂತ ಅದರ ಅರ್ಥ. ವಿಯೋಗವನ್ನು ಕಾಣುವುದಂದ್ರೆ ಪ್ರತಿನಿತ್ಯ ಮತ್ತೆ ವಿಶೇಷತಃ ಪ್ರಳಯ ಕಾಲದಲ್ಲಿ, ಮರಣ ಕಾಲದಲ್ಲಿ ಇಲ್ಲಿ ಎಲ್ಲಾ ಕಡೆನೂ ಕೂಡ ಈ ಪಂಚಮಹಾಭೂತಗಳು ವಿಯುಕ್ತ ಆಗ್ತಾ ಇರ್ತವೆ. ಇದನ್ನಲ್ಲಿ ಎರಡನ್ನೂ ನಾವು ನಿತ್ಯ ಗಮನಿಸ್ತಾ ಇರಬೇಕು. ಪಂಚಮಹಾಭೂತಗಳ ಮೇಲಣದಿಂದ ಏನೇನಾಗ್ತದೆ, ಅವುಗಳ ವಿಯೋಗದಿಂದ ಏನೇನಾಗ್ತದೆ ಅಂತ ಅನ್ನೋದನ್ನು ಯಾವತ್ತೂ ಅವನು ನೋಡ್ತಾ ಇರಬೇಕು ಅಂತ ಅರ್ಥ. ತಥೈವ ಏಕತ್ವ ನಾನಾತ್ವೇ ಸದುಃಖಾತ್ ಪ್ರತಿಮುಚ್ಯತೆ. ಮತ್ತೆ ನಾನಾತ್ವದಲ್ಲಿ ಏಕತ್ವವನ್ನು ಕಾಣಬೇಕು. ಏಕತ್ವ ನಾನಾತ್ವೇ, ನಾನಾತ್ವದಲ್ಲಿ ಏಕತ್ವ ಅಂತ ಹೀಗೆ ಅದಕ್ಕೆ ಅರ್ಥ ಬರೆದಿದ್ದಾರೆ. ಅದು ನಾನಾತ್ವದಲ್ಲಿ ಏಕತ್ವ ಅಂತ ಹೀಗೆ ಹೇಳಬೇಕಾಗಿಲ್ಲ. ಪರಮಾತ್ಮನ ಅನೇಕ ಗುಣಗಳಿವೆ, ಅನೇಕ ಕ್ರಿಯೆಗಳಿವೆ. ಅವುಗಳ ಎಲ್ಲಾ ಕಡೆನೂ ಕೂಡ ಏಕತ್ವ ಅವನಿಗಿದೆ. ಅವೆಲ್ಲವೂ ಕೂಡ ಆತನಿಂದ ಸವಿಶೇಷಾಭಿನ್ನ ಅನ್ನುವ ಆ ಅರ್ಥವನ್ನ ಇಲ್ಲಿ ತಿಳ್ಕೊಳ್ಳುವುದೇ ಯೋಗ್ಯ. ಈ ಸಹವಾಸ ವಿವಾಸ ಅಂತ ಏನು ಬಂತಲ್ಲ, ಮುನಿಗಳ ಜೊತೆಗೆ ಸಹವಾಸ, ಮತ್ತೆ ವಿವಾಸ ಅಂದ್ರೆ ತನ್ನ ಮನೆಯ ಮಠ ಇತ್ಯಾದಿಗಳಿಂದ ವಿಯೋಗ ಅನ್ನೋ ಅರ್ಥವನ್ನು ಲಕ್ಷಾಲಂಕಾರದಲ್ಲಿ ಬರೆದಿದ್ದಾರೆ. ಅದು ಶ್ರೇಷ್ಠವಾದ ಅರ್ಥವೇ. ಆದರೂ ಪಂಚಮಹಾಭೂತಗಳ ಸಹವಾಸ, ಸಂಯೋಗ ಮತ್ತು ವಿಯೋಗ ಅಂತ ಹೀಗೊಂದು ಅರ್ಥವನ್ನು ಹೇಳಬೇಕು ಅಂತ ನನಗೆ ಕಾಣಿಸ್ತು, ಅದನ್ನ ಹೇಳಿದ್ದೇನೆ. ಯಾವುದನ್ನು ಬಯಸಬಾರದು. ನಕಿಂಚಿದ ಅವಮಾನ್ಯತೆ, ಯಾವುದನ್ನು ಅವಹೇಳನ ಕೂಡ ಅವನು ಮಾಡಬಾರದು ಅಂತ ಹೇಳ್ತಾರೆ. ಅಂಥವನು ಬ್ರಹ್ಮಸ್ವರೂಪವನ್ನು ತಲುಪ್ತಾನೆ. ನಕಿಂಚಿದ ಅವಮಾನ್ಯತೆ ಅಂದ್ರೆ ಏನು? ನಾವು ಅನೇಕ ಕಡೆ ನಾವು ಧಾರ್ಮಿಕರು ಅಂತ ಅನ್ಸ್ಕೊಂಡಿರ್ತೇವೆ. ಯಾರ್ಯಾರು ನಮ್ಮನ್ನು ಧಾರ್ಮಿಕರು ಅಂತ ಗೌರವಿಸ್ತಾರೆ. ನಾವು ಕೂಡ ಧಾರ್ಮಿಕರು ಅಂತ ತಿಳ್ಕೊಂಡಿರ್ತೇವೆ. ಅನೇಕ ಬಾರಿ ಆ ಒಂದು ನಾವು ಧಾರ್ಮಿಕರಾಗಿದ್ದೇವೆ ಅನ್ನುವಂಥ ವಿಶ್ವಾಸ ಅಹಂಕಾರಕ್ಕೂ ಕೂಡ ತಿರುಗಿರ್ತದೆ. ಯಾವುದ್ಯಾವುದೋ ಒಂದು ಹಂತದಲ್ಲಿ ಈ ಪ್ರಾಕೃತ ಸಂಗತಿಗಳನ್ನ, ಐಹಿಕ ಸಂಗತಿಗಳನ್ನ ನಾವು ತುಚ್ಛವಾಗಿ ಕಾಣುತ್ತೇವೆ. ತುಚ್ಛವಾಗಿ ಕಾಣುವುದು ತಪ್ಪಲ್ಲ. ಪ್ರಾಕೃತವಾದ ಜಗತ್ತಿನ ಇತಿಮಿತಿ ಎಷ್ಟು ಅಂತ ಗೊತ್ತಿರಬೇಕು. ಅಪ್ರಾಕೃತವಾದ ಪರಮಾತ್ಮನ ಕಡೆಗೇನೆ ನಮ್ ಗಮನ ಇರಬೇಕು. ಅದೆಲ್ಲ ಸರಿಯೇ. ಆದರೆ ಅವಮಾನ ಮಾಡುವುದು ಅಂದ್ರೆ ಆ ಪ್ರಾಕೃತ ಸಂಗತಿಗಳನ್ನ ಅನುಭವಿಸ್ತಾ ಇರುವಂತಹ ಐಹಿಕ ಜಗತ್ತಿನಲ್ಲಿ ಮಗ್ನರಾದಂತಹ ಜನ ಏನಿದ್ದಾರೆ ಅವರನ್ನ ಅವಮಾನಿಸುವುದು, ಅವರನ್ನ ಕೀಳಾಗಿ ಕಾಣುವುದು ಇತ್ಯಾದಿಗಳೇನಿವೆ ಅದನ್ನು ಮಾಡಬಾರದು ಅಂತ ಅದರ ತಾತ್ಪರ್ಯ. ಸಾಧನೆಯ ಹಂತದಲ್ಲಿ ಬೇರೆ ಬೇರೆ ಹಂತಗಳು, ಬೇರೆ ಬೇರೆ ಮೆಟ್ಟಿಲುಗಳಿವೆ ಸಾಧನೆಗಳಿಗೆ. ಕೆಲವು ಹೆಜ್ಜೆ ಕೆಲವು ಮೆಟ್ಟಿಲುಗಳನ್ನು ಮೇಲೆ ಏರಿ ಹೋಗಿರ್ತಾರೆ, ಕೆಲವರು ಇನ್ನೂ ಕೆಲವು ಮೆಟ್ಟಿಲು ಕೆಳಗಿರ್ತಾರೆ. ಪ್ರಾಕೃತ ಸಂಗತಿಗಳು, ಐಹಿಕ ಭೋಗಗಳು ಕೆಲವರಿಗೆ ಅಪೇಕ್ಷಿತ ಆಗಿರ್ತವೆ, ಇನ್ನೂ ಕೂಡ ಕೆಲವರಿಗೆ ಅಪೇಕ್ಷಿತ ಆಗಿರೋದಿಲ್ಲ. ನಾವು ಯಾವ್ಯಾವ ಮೆಟ್ಟಿಲುಗಳನ್ನು ಏರಿ ಮೇಲೆ ಬಂದಿದ್ದೇವೋ
ಆ ಮೆಟ್ಟಿಲುಗಳನ್ನ ಇನ್ನೂ ಏರದೇ ಇರುವವರನ್ನ, ಕೆಳಗಿನ ಮೆಟ್ಟಿಲುಗಳಲ್ಲಿ ಇರುವವರನ್ನ ನಾವು ಅವಹೇಳನ ಮಾಡಬಾರದು, ತಿರಸ್ಕಾರ ಮಾಡಬಾರದು ಅಂತ ಅರ್ಥ. ಯಾಕೆಂದ್ರೆ ಅದೇ ಮೆಟ್ಟಿಲುಗಳನ್ನೇ ನಾವು ಏರಿ ಬಂದಿದ್ದೇವೆ. ಒಂದು ಕಾಲದಲ್ಲಿ ನಾವು ಹಾಗೆ ಇದ್ದೆವು ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ಮತ್ತೆ ಈ ಸಂಸಾರ ಅಂತ ಅನ್ನೋದು ಒಟ್ಟಾರೆ ಒಂದು ಹಾವು ಏಣಿ ಆಟ ಇದ್ದಂತೆ ಅಂತ ಅನೇಕ ಬಾರಿ ತಮ್ಮೆಲ್ಲರ ಎದುರಿಗೆ ನನ್ನ ಒಂದು ಅನಿಸಿಕೆಯನ್ನು ಹೇಳ್ಕೊಂಡಿದ್ದೇನೆ. ಏರ್ತಾ ಇರುವವನು ಯಾವತ್ತೂ ಏರ್ತಾನೆ ಇರೋದಿಲ್ಲ. ಪತನಾಂತಹ ಸಮುಚ್ಛಯ ಅಂತ ಹೇಳ್ತಾರೆ. ಒಂದು ಅಪರೋಕ್ಷ ಜ್ಞಾನ ಅನ್ನುವಂತಹ ಒಂದು ದೊಡ್ಡ ಹಂತವನ್ನ ಏರಿ ಮುಗಿಸುವ ತನಕ ಏರಿದವನು ಇಳಿತಾನೆ, ಇಳಿದವನು ಮತ್ತೆ ಏರ್ತಾನೆ ಇರ್ತಾನೆ. ಹಾವು ಏಣಿ ಆಟದಲ್ಲಿ ಆಗೋದು ಹಾಗೇನೆ. ಯಾವುದೋ ಏಣಿ ಸಿಕ್ಕ ಕೂಡಲೇ ಆ ಆಟ ಆಡುವವರು ಮೇಲೆ ಎದ್ದು ಹೋಗಿಬಿಡ್ತಾರೆ. ಮೇಲೆ ಗುರಿಗೆ ಸಮೀಪ ಆದೆವು ಅಂತ ಹಿಗ್ಗಿನಲ್ಲಿರ್ತಾರೆ. ಆದರೆ ಅಲ್ಲೇ ಯಾವುದೋ ಒಂದು ಮುಂದೆ ಹಾವು ಕಚ್ಚಿದಾಗ ಮತ್ತೆ ಕೆಳಗೆ ಬಂದ್ಬೀಳ್ತಾರೆ. ಮನುಷ್ಯ ಸಾಧನೆ ಮಾಡ್ತಾ ಇರುವಾಗ, ಇನ್ನೂ ಸಾಧನೆ ಮಾರ್ಗ ಪಕ್ವ ಆಗಿಲ್ಲದೆ ಹೋದಾಗ ಕೆಲವರು ಮುಂದಿರ್ತಾರೆ, ಕೆಲವರು ಹಿಂದಿರ್ತಾರೆ. ಆ ಹಿಂದಿದ್ದವರು ಮತ್ತು ಇದ್ದಕ್ಕಿದ್ದಂಗೆ ಹಿಂದೆ ಬರಬಹುದು, ಹಿಂದಿದ್ದವರು ಇದ್ದಕ್ಕಿದ್ದಂತೆ ಮುಂದೆ ಹೋಗಬಹುದು. ಈಗ ನಾವು ಏರಿರುವ ಎಲ್ಲಾ ಎತ್ತರಗಳು, ಈಗ ಸಿಕ್ಕಿರುವಂತಹ ಸ್ಥಾನಮಾನಗಳೆಲ್ಲವೂ ಕೂಡ ಇನ್ನೂ ಅಷ್ಟು ಸ್ಥಿರವಾದದ್ದಲ್ಲ, ದೃಢವಾದದ್ದಲ್ಲ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು ನಾವು. ಯಾಕೆಂದ್ರೆ ಶಾಸ್ತ್ರದಲ್ಲಿ ಅನೇಕ ಕಡೆ ಬಂದಿದೆ. ಮನುಷ್ಯನಿಗೆ ಮೊದಲು ಬರುವುದು ಪರೋಕ್ಷ ಜ್ಞಾನ, ಶಾಸ್ತ್ರಗಳ ಮೂಲಕ ಬರುವುದು ಪರೋಕ್ಷ ಜ್ಞಾನ. ಆ ಶಾಸ್ತ್ರಗಳ ಮೂಲಕ ಬಂದಂತಹ ಪರೋಕ್ಷ ಜ್ಞಾನವನ್ನು ಪಡೆದು ಮನನ ಮಾಡಿ ಧ್ಯಾನ ಮಾಡಿ ಬಹಳ ದೀರ್ಘಕಾಲ ಅದೇ ಪರೋಕ್ಷ ಜ್ಞಾನದಲ್ಲೇ ಮುಂದುವರೆದಾಗ ಕೊನೆಗೊಂದು ದಿವಸ ಮನಃಪರಿಣಾಮ ರೂಪವಾದಂತಹ ಅಪರೋಕ್ಷ ಜ್ಞಾನ ಆಗ್ತದೆ. ಆ ಮನಃಪರಿಣಾಮ ರೂಪವಾದಂತಹ ಅಪರೋಕ್ಷ ಜ್ಞಾನವೂ ಕೂಡ ಸ್ಥಿರವಾದದ್ದಲ್ಲ, ವಿಶ್ವಾಸ ಪಾತ್ರವಾದದ್ದಲ್ಲ ಅದು. ಆದ್ರಿಂದ ಆತ್ಮಸ್ವರೂಪಭೂತವಾದಂತಹ ಅಪರೋಕ್ಷ ಜ್ಞಾನಕ್ಕಾಗಿಯೇ ಸಾಧಕ ಹಂಬಲಿಸಬೇಕು ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಹಿಂದೆ ಅದನ್ನು ಅನೇಕ ಕಡೆ ನಾವು ಹೇಳಿದ್ದೇವೆ. ಸ್ವರೂಪ ಜ್ಞಾನ ಸಂಸ್ಥಿತ್ಯ ಅಪರೋಕ್ಷತೆಯ ವೃತ್ತಿ ಜ್ಞಾನ ಭೇದ ನಿರೀಕ್ಷಣಂ ಸ್ವರೂಪ ಜ್ಞಾನ ಸಂಸ್ಥಿತ್ಯ ಜ್ಞಾನತ್ಯಾಗ ಉದೀರ್ಯತೆ ಸ್ವರೂಪ ಜ್ಞಾನದ ಸಮ್ಯಕ್ ಗತಿರ್ ವಿಷ್ಣು ಕಥಾಸುಚ ಅಂತ ಬ್ರಹ್ಮತರ್ಕದ ಮಾತು ಭಾಗವತ ತಾತ್ಪರ್ಯದಲ್ಲೇ ಆಚಾರ್ಯರು ಉದ್ಧರಿಸಿದ್ದನ್ನು ನಾವು ಕಾಣ್ತೇವೆ. ಮಾನಸ ಅಪರೋಕ್ಷ ಜ್ಞಾನ ಏನಿದೆ, ಆ ಮಾನಸ ಅಪರೋಕ್ಷ ಜ್ಞಾನಕ್ಕೂ ಅದಾದ ಬಳಿಕ ಅನೇಕ ಕಾಲದ ನಂತರ ಬರುವಂತಹ ಸ್ವರೂಪ ಅಪರೋಕ್ಷ ಜ್ಞಾನಕ್ಕೂ ಇರುವಂತಹ ವ್ಯತ್ಯಾಸವನ್ನ ಸಾಧಕ ಮನಗಾಣ್ತಾನೆ. ಸ್ವರೂಪ ಅಪರೋಕ್ಷ ಬಂದಾಗಲೇ ಅವನ ವಾಸ್ತವಿಕ ಸಾಧನೆ ಅಂತ ಅನ್ನೋದು ಮುಂದೆ ನಡೆಯೋದು. ಸಮ್ಯಕ್ ರತಿ ವಿಷ್ಣು ಕಥಾಸು, ಭಗವಂತನ ಕುರಿತಾಗಿ ಏನಾದರೂ ಶ್ರವಣ ಮಾಡಬೇಕು, ಧರ್ಮಾಚರಣೆ ಮಾಡಬೇಕು ಅನ್ನುವಂಥ ನೈಜವಾದ ಆಸಕ್ತಿ, ಸ್ಥಿರವಾದ ಆಸಕ್ತಿ, ಮತ್ತೊಂದು ಕದಲದ ಎಂಥ ದುಃಖ ಶತಗಳು, ನೂರಾರು ದುಃಖಗಳು ಬಂದರೂ ಯಾಕಾಗಿ ಭಗವಂತನನ್ನು ಆರಾಧಿಸಬೇಕು, ಯಾಕೆ ಧರ್ಮಾಚರಣೆ ಮಾಡಬೇಕು ಅನ್ನುವಂಥ ಚಾಂಚಲ್ಯವಿಲ್ಲದೆ ಆ ಧರ್ಮಾಚರಣೆಯಲ್ಲಿ ಮುಂದುವರಿಯುವಂತಹ ನಿಷ್ಠೆ ಬರುವುದು ಸ್ವರೂಪ ಅಪರೋಕ್ಷ ಬಂದಾಗ. ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ನಮ್ಮ ಸ್ವರೂಪದಿಂದ ನಾವು ಪಡೆದಾಗ ಆವಾಗ ಮನುಷ್ಯ ಹಿಂತಿರುಗೋದಿಲ್ಲ. ಅದಕ್ಕಿಂತ ಮುಂಚೆ ಮಾನಸ ಅಪರೋಕ್ಷ, ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನೇ ನಮ್ಮ ಮನಸ್ಸಿನಿಂದಲೇ ನಾವು ಪಡೆದಾಗಲೂ ಕೂಡ ಅದು ನಮ್ಮ ದಾರ್ಢ್ಯಕ್ಕೆ ಕಾರಣ ಆಗಿರೋದಿಲ್ಲ. ಭಗವಂತನ ಕುರಿತಾದ ಶ್ರವಣ ಮತ್ತು ಧರ್ಮಾಚರಣೆ ಇತ್ಯಾದಿಗಳಲ್ಲಿ ಇನ್ನೂ ದಾರ್ಢ್ಯ ಇರೋದಿಲ್ಲ. ಹೀಗೆ ಮನುಷ್ಯ ಪರೋಕ್ಷ ಜ್ಞಾನ, ಮಾನಸಾಪರೋಕ್ಷ ಜ್ಞಾನ ಮತ್ತು ಸ್ವರೂಪಾಪರೋಕ್ಷ ಜ್ಞಾನ ಅಂತ 3 ಹಂತಗಳನ್ನು ದಾಟಿ ಕೊನೆಗೆ ಮುಕ್ತಿಯನ್ನು ಪಡೆಯಬೇಕು. ಮೆಟ್ಟಿಲುಗಳು ಅನೇಕ ಇವೆ. ಸ್ಥೂಲವಾಗಿ ಈ 3 ಮೆಟ್ಟಿಲುಗಳನ್ನು ನಾವು ತಿಳ್ಕೋಬಹುದು. ಆದ್ದರಿಂದ ನಕಿಂಚಿದ ಅವಮಾನ್ಯತೆ, ಬೇರೆ ಯಾರನ್ನೂ ಕೂಡ ನಾವು ಅವಮಾನಿಸಬೇಕಾಗಿಲ್ಲ. ಈ ಮಾತು ಬಹಳ ಮಹತ್ವದ್ದಾಗಿ ಕಾಣಿಸ್ತದೆ. ಅನೇಕ ಕಡೆ ಈ ವ್ಯಕ್ತಿತ್ವದ ತರಬೇತಿ ಕೊಡುವವರು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತೆಲ್ಲ ಏನಿರ್ತಿರ್ತಾವಲ್ಲ, ಅಲ್ಲೆಲ್ಲ ಮೊದಲು
ನೀವು ನಿಮ್ಮನ್ನ ಪ್ರೀತಿಸುವುದನ್ನು ಕಲಿಯಿರಿ. ನಿಮ್ಮನ್ನು ಪ್ರೀತಿಸಿದ್ರೆ ನೀವು ಇನ್ನೊಬ್ಬರನ್ನು ಕೂಡ ಪ್ರೀತಿಸಬಲ್ಲಿರಿ. ಯಾರಿಗೆ ತಮ್ಮ ಬಗ್ಗೆಯೇ ಪ್ರೀತಿ ಇಲ್ವೋ, ತಮ್ಮ ಬಗ್ಗೆಯೇ ವಿಶ್ವಾಸ ಇಲ್ವೋ, ಅವರು ಮತ್ತೊಬ್ಬರ ಬಗ್ಗೆ ಪ್ರೀತಿ ವಿಶ್ವಾಸವನ್ನು ಕೂಡ ತೋರಿಸುವುದು ಸಾಧ್ಯ ಇಲ್ಲ ಅಂತ ಹೀಗೆಲ್ಲ ಹೇಳ್ತಿರ್ತಾರೆ. ನಿಮ್ಮನ್ನು ನೀವು ಯಾವತ್ತೂ ಕೂಡ ಕೀಳಂದಾಜು ಮಾಡಬೇಕಾಗಿಲ್ಲ. ಮತ್ತೊಬ್ಬರನ್ನು ನಮ್ಮ ಸುತ್ತಮುತ್ತಲಿರುವಂತಹ ಯಾರನ್ನೂ ಕೂಡ ಕೀಳಂದಾಜು ಅಂಡರ್ ಎಸ್ಟಿಮೇಟ್ ಮಾಡಬೇಕಾಗಿಲ್ಲ. ಹಾಗೆ ನಮ್ಮನ್ನು ಕೂಡ ನಾವು ಯಾವತ್ತೂ ಕೂಡ ಕ್ಷುಲ್ಲಕರು ಅಂತ ಭಾವಿಸಬೇಕಾಗಿಲ್ಲ. ಸಾಂಸಾರಿಕ ವಸ್ತುಗಳ ಬಗ್ಗೆ ತೀವ್ರವಾದ ಹಪಹಪಿ ಬೇಡ. ಯಾವುದರ ಬಗ್ಗೆ, ನನ್ನ ಬಗ್ಗೆಯೂ ನನ್ನ ಸುತ್ತಮುತ್ತಲಿನ ವ್ಯಕ್ತಿಗಳ ಬಗ್ಗೆಯೂ ವಸ್ತುಗಳ ಬಗ್ಗೆಯೂ ಅವಹೇಳನವೂ ಬೇಡ. ಇಂಥದೊಂದು ಸಮತೋಲನದ ಚಿತ್ತವೃತ್ತಿ ಅವನಿಗೆ ಇದ್ದದ್ದಾದ್ರೆ ಅವನು ಸದ್ಗತಿಯನ್ನು ಪಡಿತಾನೆ. ಪ್ರಕೃತಿಯ ಗುಣಗಳು, ತತ್ವ ಇದೆಲ್ಲವನ್ನು ಕೂಡ ಅವನು ತಿಳಿದವನಾಗಿರಬೇಕು. ಅಹಂಕಾರ ಮಮಕಾರ ರಹಿತನಾಗಿದ್ರೆ ಅವನು ಮುಕ್ತನಾಗ್ತಾನೆ. ಪ್ರಧಾನ ಗುಣತತ್ವಜ್ಞ ಅಂತ ವರ್ಣನೆ ಮಾಡ್ತಾರೆ. ಪ್ರಧಾನ ಅಂದ್ರೆ ಪ್ರಕೃತಿ, ಕಾರ್ಯತಸ್ಸ ಪ್ರಧಾನತ್ವ ಪ್ರಧಾನಮಿತಿ ಕೀರ್ತ್ಯತೆ ಅಂತ ಭಾಗವತಾರ್ಥದಲ್ಲಿ ಹೇಳ್ತಾರೆ. ಈ ಜಗತ್ತಿನಲ್ಲಿ ನಾವು ನೋಡುವಂತಹ ಎಲ್ಲಾ ಕಾರ್ಯಗಳಿಗಿಂತಲೂ ಇದು ಬಹಳ ಪ್ರಧಾನವಾದದ್ದು. ಈ ಕಾರಣಗಳೆಲ್ಲ ಹುಟ್ಟಿರುವುದೇ ಈ ಪ್ರಕೃತಿಯಿಂದ. ಆದ್ರಿಂದ ಅದನ್ನ ಪ್ರಧಾನ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಅದರ ಗುಣಗಳನ್ನ ನಾವು ತಿಳಿಬೇಕು ಅಂತ ಅದರ ಅರ್ಥ. ಅದರ ಗುಣಗಳನ್ನು ನಾವು ತಿಳಿದಿದ್ದಾದ್ರೆ ಆವಾಗ ನಮಗೆ ಸದ್ಗತಿ ಅಂತ ಅದರ ಅರ್ಥ. ಗುಣ ಗುಣೇಶು ವರ್ತಂತೆ ಇತಿ ಮತ್ವ ನ ಸಜ್ಜತೆ ಅಂತ ಭಗವದ್ಗೀತಾದಲ್ಲಿ ಒಂದ್ ಕಡೆ ಹೇಳ್ತಾರೆ. ಈ ಜಗತ್ತಿನಲ್ಲಿ ಎಲ್ಲಾ ಕಡೆನೂ ಕೂಡ ಇರುವುದು ಗುಣಗಳ ಮೇಲಾಟ. ಒಬ್ಬನಲ್ಲಿ ಸತ್ವರಜಸ್ತಮೋ ಗುಣಗಳ ಸಮ್ಮೇಳನದಿಂದ ಕೂಡಿದಂತಹ ಪ್ರಕೃತಿ ಇದ್ರೂ ಕೂಡ ಅದರಲ್ಲಿ ಯಾವುದೋ ಒಂದು ಗುಣ ಯಾವುದೋ ಒಂದು ಕಾಲದಲ್ಲಿ ಪ್ರವೃದ್ಧ ಆಗಿರ್ತದೆ. ಅಂಥದ್ರಲ್ಲಿ ಅವನು ಅದಕ್ಕೆ ತಕ್ಕಂತೆ ವರ್ತಿಸ್ತಾನೆ. ಹಾಗಿರುವಾಗ ಜಗತ್ತಿನಲ್ಲಿ ಯಾರೇ ಹೇಗೆ ವರ್ತಿಸಿದ್ರು, ಯಾರೇ ಯಾರನ್ನೇ ಪ್ರೀತಿಸಿದ್ರು, ಯಾರೇ ಯಾರನ್ನೇ ದ್ವೇಷಿಸಿದ್ರು, ಎಲ್ಲಿ ಏನೇ ಆದರೂ ಕೂಡ ಅಲ್ಲೆಲ್ಲ ನಡೆಯುವುದು ಈ ಗುಣಗಳ ಮೇಲಾಟವೇ. ಆದ್ರಿಂದ ನಮಗೆ ಆ ಗುಣಗಳ ಮೇಲಾಟದಿಂದ ಹೀಗೆಲ್ಲ ನಡೆದಿದೆ ಅನ್ನುವಂಥ ಒಂದು ಎಚ್ಚರ ಇದ್ರೆ ಯಾವುದೇ ರೀತಿಯಾದಂತಹ ದುಃಖ ಆಗೋದಿಲ್ಲ ಅಂತ ತಿಳ್ಕೊಳ್ಬೇಕು. ಅದನ್ನು ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ 28ನೇ ಶ್ಲೋಕದಲ್ಲಿ ಹೀಗೆ ವರ್ಣಿಸ್ತಾರೆ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾಗುಣೇಶು ವರ್ತಂತೆ ಇತಿ ಮತ್ವ ನ ಸಜ್ಜತೆ. ಭಗವಂತನ ಜ್ಞಾನ, ಅವನ ಇಚ್ಛೆ, ಗುಣ ಅವೆಲ್ಲ ಸ್ವತಂತ್ರ. ಜೀವನಿಗೆ ಏನೇ ಇಚ್ಛೆ, ಅವನ ಕ್ರಿಯೆ ಇತ್ಯಾದಿಗಳು ಬಂದ್ರೆ ಅವೆಲ್ಲ ಭಗವಂತನ ಅಧೀನವೇ. ಪ್ರಕೃತಿಯ 3 ಗುಣಗಳೇನಿವೆ ಅಲ್ಲ, ಆ ಗುಣಗಳಿಂದ ಹುಟ್ಟಿದ್ದೇ ಈ ಅಖಂಡ ಪ್ರಪಂಚ. ಇದೇ ಗುಣ ವಿಭಾಗ. ಇದು ಗುಣದ ವಿಭಾಗ ಮತ್ತು ಅದಕ್ಕೆ ತಕ್ಕಂತೆ ಕರ್ಮದ ವಿಭಾಗ. ಎಲ್ಲ ಜಗತ್ತೆಲ್ಲ ಹುಟ್ಟಿರುವುದು ಆ ಗುಣಗಳಿಂದಲೇ. ಇದಕ್ಕೆಲ್ಲದಕ್ಕೂ ಕೂಡ ಭಗವಂತನೇ ಸ್ವತಂತ್ರವಾಗಿ ಕರ್ತ ಆಗಿದ್ದಾನೆ. ಜೀವ ಅವನ ಅಧೀನನಾಗಿ ವರ್ತಿಸ್ತಾ ಇದ್ದಾನೆ. ಆ ಸತ್ವಾದ ಗುಣಗಳೆಲ್ಲವೂ ಕೂಡ ನಮ್ಮ ದೇಹವನ್ನ ಹುಟ್ಟಿಸಿವೆ. ನಾವು ಇವತ್ತು ಹೊತ್ತಿರುವ ದೇಹ, ಹಾಕೊಂಡಿರುವ ಬಟ್ಟೆ, ಉಪಯೋಗಿಸ್ತಿರುವಂತಹ ಎಲ್ಲ ವಸ್ತುಗಳು, ಉಣ್ಣುವ ಆಹಾರ, ಅದೆಲ್ಲವೂ ಕೂಡ ಸತ್ವರಜಸ್ತಮೋ ಗುಣ ರೂಪವಾದದ್ದೇ. ಗುಣಗಳು ಕಾರಣ, ನಮ್ಮ ದೇಹ, ಇಂದ್ರಿಯ ಇತ್ಯಾದಿಗಳೆಲ್ಲ ಅವಕ್ಕೆ ಸಾಧನ ಆಗಿವೆ. ನಾವು ಮಾಡುವಂತಹ ಕೆಲಸಗಳಿಗೆ ಸಾಧನ ಆಗಿವೆ. ಈ ಗುಣ ಕರ್ಮ ಇದರ ವಿಭಾಗವನ್ನು ಬಲ್ಲವನು ವಸ್ತುತಃ ಭಗವಂತ ಒಬ್ಬನೇ. ಪೂರ್ಣವಾಗಿ ಜೀವನಿಗೂ ಗೊತ್ತಿಲ್ಲ. ಆದ್ರಿಂದಲೇ ಪ್ರಕೃತಿಯ ಈ ಗುಣಗಳಿವೆಯಲ್ಲ, ಅವೆಲ್ಲ ಈ ಅನೇಕ ಥರದ ಕಾರ್ಯಗಳನ್ನು ನಮ್ಮ ಕಡೆಯಿಂದ ಮಾಡಿಸ್ತಾ ಇವೆ. ಮತ್ತೆ ಇಂದ್ರಿಯಗಳು, ನಮ್ಮ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು ಗುಣೇಶು ವರ್ತಂತೆ. ಗುಣಾಹ ಅನ್ನೋ ಶಬ್ದಕ್ಕೆ ಇಂದ್ರಿಯಾದೀನಿ ಅಂತ ಆಚಾರ್ಯರ ಭಾಷೆ ಇದೆ. ಇದು 3ನೇ ಅಧ್ಯಾಯದ 28ನೇ ಶ್ಲೋಕ.
ನಮ್ಮ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತು ಮನಸ್ಸು. ಸ್ಥೂಲವಾಗಿ ಒಳಗಿಂದನ್ನು ಮನಸ್ಸು ಅಂತ ಮಾತ್ರ ಇಟ್ಕೊಳ್ಳೋಣ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ 5 ವಿಭಾಗಗಳಿವೆ ಮನಸ್ಸಿಗೆ. ಅದು ಆ ಕಡೆ ಇರಲಿ. ಸ್ಥೂಲವಾಗಿ ಒಳಗಿನ ಇಂದ್ರಿಯ ಮನಸ್ಸು, ಹೊರಗಿನವು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ. ಇವೇ ಗುಣಗಳು. ಇವು ಗುಣೇಶು ವರ್ತಂತೆ. ಅವು ಯಾವತ್ತೂ ಕೂಡ ತಮ್ಮ ಕೆಲಸವನ್ನು ಮಾಡ್ತಾ ಇವೆ. ಜಗತ್ತಿನಲ್ಲಿ ಎಲ್ಲಿಯೇ ಏನೇ ನಡೆದ್ರು ಪ್ರತಿಯೊಂದು ಕಡೆನೂ ಕೂಡ ಒಬ್ಬ ಸಜ್ಜನ ಆಗಿರ್ಲಿ, ದುರ್ಜನ ಆಗಿರ್ಲಿ, ಪ್ರಾಣಿ ಆಗಿರ್ಲಿ, ಪಕ್ಷಿ ಆಗಿರ್ಲಿ, ಸ್ತ್ರೀ ಆಗಿರ್ಲಿ, ಪುರುಷನಾಗಿರ್ಲಿ, ಕ್ರಿಮಿ ಆಗಿರ್ಲಿ, ಕೀಟವಾಗಿರ್ಲಿ, ದೇವತೆ ಆಗಿರ್ಲಿ, ಒಬ್ಬ ಮನುಷ್ಯನಾಗಿರ್ಲಿ, ಚತುರ್ಮುಖ ಬ್ರಹ್ಮಾದಿ ದೇವತೆಗಳೇ ಇರಲಿ, ಒಬ್ಬ ಹುಲು ಮಾನವ, ಒಂದು ಕ್ರಿಮಿ ಕೀಟವೇ ಆಗಲಿ, ಎಲ್ಲಾ ಕಡೆಯೂ ಕೂಡ ನಡೆಯೋದು ಈ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತು ಮನಸ್ಸುಗಳು. ಇವೇ ಗುಣಗಳು. ಈ ಇಂದ್ರಿಯಗಳು ಗುಣೇಶು ವರ್ತಂತೆ. ಗುಣೇಶು ಅಂದ್ರೆ ವಿಷಯೇಶು. ತಮ್ಮ ತಮ್ಮ ವಿಷಯಗಳನ್ನ ಅವು ಅನುಭವಿಸ್ತಾ ಇವೆ. ಕಣ್ಣಿನಿಂದ ಯಾರೋ ಒಬ್ಬ ನೋಡಿದ, ಕಿವಿಯಿಂದ ಕೇಳಿದ, ಮೂಗಿನಿಂದ ಮೂಸಿದ, ಬಾಯಿಯಿಂದ ಯಾವುದೋ ರಸವನ್ನ ತಿಳಿದುಕೊಂಡ, ಮತ್ತೆ ಸ್ಪರ್ಶೇಂದ್ರಿಯದಿಂದ ಶಬ್ದ ಒಂದು ಸ್ಪರ್ಶವನ್ನು ತಿಳ್ಕೊಂಡ, ಕಾಲಿನಿಂದ ಹೋದ, ಕೈಯಿಂದ ತೆಗೆದುಕೊಂಡ, ಮಲಮೂತ್ರ ವಿಸರ್ಜನೇಂದ್ರಿಯಗಳಿಂದ ಮಲಮೂತ್ರಗಳನ್ನು ವಿಸರ್ಜಿಸಿದ, ದಾಂಪತ್ಯ ಸುಖವನ್ನು ಪಡೆದ, ಮತ್ತೆ ನಾಲಿಗೆಯಿಂದ ಮಾತಾಡಿದ. ಹೀಗೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳ ಮೂಲಕವೇ ಜಗತ್ತಿನಲ್ಲಿ ಎಲ್ಲಾ ಕಡೆ ಯಾವ ಕೆಲಸ ಆದ್ರೂ ನಡೆಯೋದು. ಯಾರಾದ್ರೂ ಏನಾದ್ರೂ ಎಲ್ಲಿಯಾದ್ರೂ ಹೇಳ್ತಾ ಇದ್ರೆ, ಪಾಠ ಪ್ರವಚನಾದಿಗಳನ್ನು ಹೇಳ್ತಾ ಇದ್ರು, ಅದನ್ನು ಕೇಳ್ತಾ ಇದ್ರು, ಅದು ಎಲ್ಲ ಇದೇ ಈ ಇಂದ್ರಿಯಗಳು ತಮ್ಮ ತಮ್ಮ ವಿಷಯದಲ್ಲಿ ತೊಡಗಿರುವುದೇ ಅದು. ಮತ್ತಾರೋ ಒಬ್ರು ಮತ್ತೊಬ್ಬರನ್ನ ನಿಂದನೆ ಮಾಡ್ತಾ ಇದ್ರೆ, ಮತ್ತೊಬ್ಬರನ್ನ ಪ್ರಶಂಸೆ ಮಾಡ್ತಾ ಇದ್ರೆ, ಮತ್ತೊಬ್ರು ಯಾರು ಸುಖ ಭೋಗದಲ್ಲಿ ಆಸಕ್ತರಾಗಿದ್ರೆ, ಮತ್ತೊಬ್ರು ಯಾರು ದುಃಖ ಭೋಗದಲ್ಲಿ ಆಸಕ್ತರಾಗಿದ್ರೆ, ಎಲ್ಲಾ ಕಡೆಯೂ ಕೂಡ ಇರೋದು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಅಥವಾ ಒಳಗಿನ ಮನಸ್ಸು. ಅದು ಕೂಡ ತನ್ನ ಆ ವಿಷಯದಲ್ಲಿ ಆಸಕ್ತ ಆಗಿದೆ. ಜಗತ್ತಿನಲ್ಲಿ, ಈ ಸಂಸಾರದಲ್ಲಿ ನಾನು ಹೇಳೋದು, ಜಗತ್ತು ಅಂದ್ರೆ ಪರಮಾತ್ಮ ಮತ್ತು ಲಕ್ಷ್ಮಿಯನ್ನು ಹಿಡಿದಂತಹ ಜಗತ್ತಲ್ಲ, ಅವರನ್ನು ಸೇರಿಸಿದ ಜಗತ್ತಲ್ಲ. ಆ ನಿತ್ಯ ಮುಕ್ತರಾದಂತಹ ಅವರಿಬ್ಬರನ್ನು ಹೊರತುಪಡಿಸಿದ್ರೆ ಈ ಜಗತ್ತಿನಲ್ಲಿ ಚತುರ್ಮುಖ ಬ್ರಹ್ಮನಿಂದ ಪ್ರಾರಂಭಿಸಿ ಹುಲು ಮಾನವನವರೆಗೆ, ಕ್ರಿಮಿಕೀಟದವರೆಗೆ ಮನಸ್ಸು ಅನೇಕ ಆಯ್ಕೆಗಳನ್ನು ನಮ್ಮ ಎದುರಿಗಿಡುತ್ತದೆ. ಬುದ್ಧಿ ಅದರಲ್ಲಿ ನಮಗೆ ನಿರ್ಧಾರವನ್ನು ಹೇಳ್ತದೆ. ಇವು ಒಳಗಿನ ಇಂದ್ರಿಯಗಳಾದವು. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳೆಲ್ಲ ತಮ್ಮ ತಮ್ಮ ವಿಷಯವನ್ನ ಯಾವತ್ತೂ ಕೂಡ ಅನುಭವಿಸಲಿಕ್ಕೆ ಹವಣಿಸ್ತಾ ಇರ್ತವೆ. ಎಲ್ಲಿ ಹೋದ್ರೂ ನಡೆಯುವುದು ಇಷ್ಟೇ. ಇದಕ್ಕಿಂತ ಹೊರತಾದ ಜಗತ್ತಿನಲ್ಲಿ ಎಲ್ಲಿಯೂ ಏನೂ ನಡೆಯೋದಿಲ್ಲ. ಆದ್ರಿಂದ ನಮ್ಮ ಸುತ್ತಮುತ್ತಲು ನಡೆಯುವಂತಹ ಎಲ್ಲಾ ಸಂಗತಿಗಳನ್ನು ಕೂಡ ಹೀಗೆ ನೋಡಬೇಕು. ಇಂದ್ರಿಯಗಳಿವೆ. ಆ ಇಂದ್ರಿಯಗಳ ಮೂಲಕ ಆಯಾ ವಸ್ತುವಿನಲ್ಲಿ ಆ ವ್ಯಕ್ತಿಯಾದವನು ಅನುಭವಿಸ್ತಾ ಇದ್ದಾನೆ. ನನಗೇನು ಇದರಲ್ಲಿ ಸ್ವಾತಂತ್ರ್ಯ ಇಲ್ಲ. ನಾನು ನನ್ನ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮನಸ್ಸಿನಿಂದ ಏನನ್ನಾದರೂ ಅನುಭವಿಸಿದ್ರೆ, ಏನನ್ನಾದರೂ ಮಾಡಿದರೆ ಅದರಲ್ಲಿಯೂ ನನಗೆ ಸ್ವಾತಂತ್ರ್ಯ ಇಲ್ಲ. ಪರಮಾತ್ಮ ಮಾಡಿಸಿದಂತೆ ನಾನು ಮಾಡ್ತಿದ್ದೇನೆ. ಮತ್ತೆ ಉಳಿದವರು ಕೂಡ ಪರಮಾತ್ಮ ಮಾಡಿಸಿದಂತೆಯೇ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನನಗೆ ಸ್ವಾತಂತ್ರ್ಯ ಇಲ್ಲ, ಅವ್ರಿಗೂ ಸ್ವಾತಂತ್ರ್ಯ ಇಲ್ಲ. ಅವನು ಹೇಗೆ ಮಾಡಿಸಿದ, ಅವ್ರು ಹಾಗೆ ಮಾಡಿದ್ರು, ಅದಕ್ಕೆ ತಕ್ಕಂತೆ ಫಲವನ್ನು ಪಡಿತಾರೆ. ಪಡೆದ್ರು ಎಷ್ಟೋ ಜನ ಈ ಹಿಂದೆ, ಮುಂದೂ ಎಷ್ಟೋ ಜನ ಪಡಿತಾರೆ. ನನ್ನದಾದ್ರೂ ಹಾಗೇನೆ. ಅಂತೂ ಆ ಸ್ವಾತಂತ್ರ್ಯದ ಅಭಿಮಾನವನ್ನು ಅವನು ಬಿಟ್ಟಿರ್ತಾನೆ ಅಂತ ಅರ್ಥ. ಅದೇ ಪ್ರಧಾನ ಗುಣ ತತ್ವಜ್ಞ ಅಂದ್ರೆ ಹೀಗೆ ನಾವು ತಿಳ್ಕೋಬೇಕದನ್ನು. ಆ ಪ್ರಕೃತಿ ಏನಿದೆ, ಆ ಪ್ರಕೃತಿಯ ಗುಣಗಳ ತತ್ವವನ್ನ ಈ ತರ ಅರ್ಥ ಮಾಡ್ಕೊಳ್ಬೇಕು. ಪ್ರಕೃತಿಯ ಗುಣಗಳೇ ನಮ್ಮನ್ನು ಈ ತರ ಆಡಿಸಿವೆ. ಒಂದು ಆ ಪ್ರಕೃತಿಯ ಸತ್ವದ ಸ್ತಮೋ ಗುಣಗಳು, ಅದರಿಂದ ಹುಟ್ಟಿದಂತಹ ಇಂದ್ರಿಯಗಳು, ಇವು ನಮ್ಮನ್ನು ಮುನ್ನಡೆಸ್ತಾ ಇವೆ ಅನ್ನುವ ಎಚ್ಚರ ಯಾವತ್ತೂ ಕೂಡ ಇರಬೇಕು ಅಂತ ಅದರ ಅಭಿಪ್ರಾಯ. ಸರ್ವಭೂತ ಪ್ರಧಾನವಿತ್, ಎಲ್ಲಾ ಪ್ರಾಣಿಗಳಲ್ಲಿಯೂ ಕೂಡ ಪ್ರಧಾನಭೂತನಾದಂತಹ ಪರಮಾತ್ಮನನ್ನು ತಿಳಿಯಬೇಕು. ಅಹಂಕಾರ ಮಮಕಾರ ಸಹಿತನಾಗಿರಬೇಕು. ಯಾವತ್ತೂ ದ್ವಂದ್ವ ತನಗಿರಬಾರದು. ನಮಸ್ಕಾರವನ್ನ ಇನ್ನೊಬ್ಬರಿಂದ ಬಯಸಬಾರದು. ನಿಸ್ವಧಾಕಾರ, ಯಜ್ಞ ಯಾಗ ಇತ್ಯಾದಿಗಳಲ್ಲಿ ಅವನಿಗೆ ಕರ್ಮಗಳಲ್ಲಿ ಆಸಕ್ತಿ ಇರಬಾರದು. ಅಂತೂ ಈ ಮಹಾಶಾಂತಿಗೆ ಕಾರಣವಾದಂತಹ ತತ್ವಜ್ಞಾನವನ್ನು ಪಡೆದೇ ಅವನು ಮುಕ್ತಿಗೆ ಹೋಗ್ತಾನೆ.
ಹಿತ್ವಾ ಗುಣಮಯಂ ಸರ್ವಂ ಕರ್ಮ ಜಂತು ಶುಭಾಶುಭಂ ಉಭೇ ಸತ್ಯಾನೃತೆ ಹಿತ್ವಾ ಮುಚ್ಯತೆ ನಾತ್ರ ಸಂಶಯ ಅಂತ ಮುಂದಿನ ಶ್ಲೋಕ. ತ್ರಿಗುಣಾತ್ಮಕವಾದಂತಹ ಎಲ್ಲವನ್ನೂ ಬಿಟ್ಟು ಬಿಡಬೇಕು. ನಾವೀಗ ನೋಡ್ತಾ ಇರುವಂತಹ ಅನೇಕ ಸಂಗತಿಗಳೇನಿವೆಯಲ್ಲ, ಇವೆಲ್ಲ ತ್ರಿಗುಣಾತ್ಮಕವಾದದ್ದು. ಸತ್ವರಜಸ್ತಮ ಗುಣಗಳಿಂದ ಹುಟ್ಟಿದ್ದು ಎಲ್ಲ ವಸ್ತುಗಳನ್ನು ಕೂಡ ನಾವು ನೋಡ್ತಾ ಇರುವುದೆಲ್ಲವೂ ಅದೇ. ಅದಿಲ್ಲದೆ ಇರುವಂಥದ್ದು ಯಾವುದೂ ಇಲ್ಲ ಇಲ್ಲಿ. ಸತ್ಯಾನೃತಗಳನ್ನು ಕೂಡ ಬಿಡಬೇಕು. ಸತ್ಯಾನೃತವನ್ನು ಬಿಡುವುದು ಅಂದ್ರೆ, ಸತ್ಯ ಅಂದ್ರೆ ಸತ್ಯ, ಅನೃತ ಅಂದ್ರೆ ಸುಳ್ಳು, ಅದನ್ನು ಬಿಡುವುದು ಅಂದ್ರೆ ಪರಮಾತ್ಮನ ಪ್ರೀತಿಗಾಗಿಯೇ ಅದನ್ನು ಮಾಡುವುದು. ಪರಮಾತ್ಮನ ಪ್ರೀತಿಯ ಉದ್ದೇಶವಿಲ್ಲದೆ ನಮಗೆ ಸತ್ಯವೂ ಬೇಡ, ಅನೃತದ ಪರಿತ್ಯಾಗವೂ ಬೇಡ. ಸುಳ್ಳನ್ನು ಹೇಳಬಾರದು, ಯಾಕಂದ್ರೆ ಪರಮಾತ್ಮ ಆಗುವುದಿಲ್ಲ. ಆದ್ರಿಂದ ಸತ್ಯವನ್ನು ಹೇಳಬೇಕು, ಯಾಕಂದ್ರೆ ಪರಮಾತ್ಮ ಪ್ರೀತನಾಗ್ತಾನೆ ಆದ್ರಿಂದ ಅಂತ ಇರಬೇಕು. ಪರಮಾತ್ಮನ ಪ್ರೀತಿಯ ಉದ್ದೇಶವಿಲ್ಲದ ಸತ್ಯದ ಪಾಲನೆ ಬೇಡ, ಅಸತ್ಯದ ಪರಿತ್ಯಾಗವೂ ಬೇಡ. ಹಾಗೆ ಭಾವಿಸಿದವನು ಈ ಸಂಸಾರದ ಬಂಧನದಿಂದ ಮುಕ್ತನಾಗ್ತಾನೆ. ಅವ್ಯಕ್ತ ಯೋನಿ ಪ್ರಭವ ಬುದ್ಧಿಸ್ಕಂಧಮಯೋ ಮಹಾನ್ ಅಂತ ಈ ದೇಹ ಅನ್ನುವುದನ್ನು ಒಂದು ವೃಕ್ಷಕ್ಕೆ ಹೋಲಿಸಿದ್ದಾರೆ. ಅವ್ಯಕ್ತವಾದ ಪ್ರಕೃತಿಯಿಂದ ಹುಟ್ಟಿದೆ. ಬುದ್ಧಿ ಇದರ ಕಾಂಡ, ಅಹಂಕಾರ, ಬುದ್ಧಿ ಅಂದ್ರೆ ಬುದ್ಧಿ ತತ್ವ ಅಂತ ಅರ್ಥ. ಅಹಂಕಾರ ತತ್ವ ಈ ದೇಹ ವೃಕ್ಷದ ರೆಂಬೆಗಳು, ಇಂದ್ರಿಯಗಳೇ ಇದಕ್ಕೆ ಮೊಳಕೆಗಳು, ಪೊಟರೆಗಳು, ಪಂಚಮಹಾಭೂತಗಳು ಇದರ ವಿಸ್ತಾರಕ್ಕೆ ಕಾರಣ ಆಗಿವೆ. ಸದಾ ಪತ್ರ ಸದಾ ಪುಷ್ಪ, ಇಲ್ಲಿ ಎಲೆಗಳಿವೆ. ಅವೇನು ಎಲೆಗಳು ಅಂತಂದ್ರೆ ಅನೇಕ ಥರದ ಸಂಕಲ್ಪಗಳು ಅಂತ ವ್ಯಾಖ್ಯಾನದಲ್ಲೇ ಹೇಳ್ತಾರೆ. ಅನೇಕ ಥರದ ಸಂಕಲ್ಪಗಳು, ಏನೇನೋ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ, ಅವೆಲ್ಲ ಬರ್ತಾನೆ ಇವೆ, ಬೀಳ್ತಾನೆ ಇವೆ. ತುಂಬಾ ಸುಂದರವಾದದ್ದು ಇದು. ಯಾಕೆಂದ್ರೆ ಒಂದು ವೃಕ್ಷದಲ್ಲಿ ಅದೆಷ್ಟು ಎಲೆಗಳು ಮತ್ತೆ ಹುಟ್ಟುತ್ತಾ ಇರ್ತವೆ. ಚಿಗುರು ಎಲೆ, ಅದು ಹಣ್ಣಾಯ್ತು, ಬಿದ್ದೋಯ್ತು. ಒಂದು ಹಣ್ಣೆಲೆ ಬಿದ್ದೋಯ್ತು ಅಂತ ಆ ವೃಕ್ಷ ತಾನೂ ಕೂಡ ದುಃಖ ಪಡೋದಿಲ್ಲ. ಆ ವೃಕ್ಷವನ್ನು ನೆಟ್ಟು ತನ್ನ ತೋಟದಲ್ಲಿ ಪೋಷಿಸ್ತಾ ಇರುವಂತಹ ತೋಟದವನು ಕೂಡ ದುಃಖ ಪಡೋದಿಲ್ಲ. ಎಲೆ ಹೋದ್ರೆ ಹೋಯ್ತು, ಮತ್ತೊಂದೆಲೆ ಬಂತು, ಹಣ್ಣೆಲೆ ಹೋಗಲೇಬೇಕಾದದ್ದು, ಮತ್ತೊಂದೆಲೆ ಬರಲೇಬೇಕಾದದ್ದು ಅನ್ನೋ ಎಚ್ಚರ ಅವನಿಗಿರ್ತದೆ. ಹಾಗೆ ಮನುಷ್ಯನ ಸಂಕಲ್ಪಗಳು, ಕೆಲವೆಲ್ಲ ಸಂಕಲ್ಪಗಳು ಸಫಲ ಆಗ್ತವೆ, ಕೆಲವು ಸಫಲ ಆಗೋದಿಲ್ಲ. ಅಂತೂ ಅವು ಬರ್ತಿರ್ತವೆ, ಹೋಗ್ತಿರ್ತವೆ. ಹಾಗೆ ಫಲಗಳು ಅಂದ್ರೆ ಕಾಮಕರ್ಮ ರೂಪವಾದಂತಹ ಫಲಗಳು. ಅವ್ಯಕ್ತ ಎಂಬ ಪ್ರಕೃತಿಯಿಂದ ಈ ವೃಕ್ಷ ಹುಟ್ಟಿದೆ. ಈ ದೇಹ ಅನ್ನುವ ವೃಕ್ಷ ಇದೇ ಎಲ್ಲಾ ಪ್ರಾಣಿಗಳಿಗೂ ಆಧಾರ. ಒಂದೇ ದೇಹದಲ್ಲಿ ಎಲ್ಲರೂ ಇದ್ದಾರೆ ಅಂತಲ್ಲ. ನನ್ನ ದೇಹವು ನನಗಾಧಾರ, ನಿಮ್ಮ ದೇಹ ನಿಮಗಾಧಾರ. ಹಿತ್ವಾ ಸಂಗಮಯಾನ್ ಪಾಶಾನ್ ಮೃತ್ಯು ಜನ್ಮ ಜರೋದಯಾನ್ ನಿರ್ಮಮೋ ನಿರಹಂಕಾರ ಮುಚ್ಯತೆ ನಾತ್ರ ಸಂಶಯ. ಏನಂ ಚಿತ್ವಾಚ ಭಿತ್ವಾಚ ತತ್ವಜ್ಞಾನಾಶಿನ ಬುಧ ಅಂತ ಅಲ್ಲಿ ಬಂದಿದೆ. ಇದು ಕೂಡ ಭಗವದ್ಗೀತಾದಲ್ಲೇ ಬಂದಿದೆ. 4ನೇ ಅಧ್ಯಾಯದಲ್ಲಿ 42ನೇ ಶ್ಲೋಕ. ಜ್ಞಾನಾಸಿನ ಆತ್ಮನಃ, ಜ್ಞಾನವೆಂಬ ಖಡ್ಗದಿಂದ ಈ ಸಂಶಯವನ್ನೆಲ್ಲವನ್ನು ಕೂಡ, ಅಜ್ಞಾನವನ್ನೆಲ್ಲವನ್ನು ಕೂಡ ಪರಿಹಾರ ಮಾಡಿಕೋ ಅಂತಲ್ಲೇ ವರ್ಣಿಸ್ತಾರೆ. ಹಾಗೆ ಇಲ್ಲೂ ಕೂಡ ತತ್ವಜ್ಞಾನಾಸಿನ, ತತ್ವಜ್ಞಾನವೆಂಬ ಖಡ್ಗದಿಂದ ಈ ಸಂಸಾರವೆಂಬ ವೃಕ್ಷವನ್ನ ಛೇದಿಸಿಕೋ ಅಂತ ಅದರ ವರ್ಣನೆ. ಅಂಥವನೇ ಸಂಸಾರದಿಂದ ಮುಕ್ತನಾಗ್ತಾನೆ. ದ್ವಾವಿಮೌ ಪಕ್ಷಿಣೌ ನಿತ್ಯೌ ಸಂಕ್ಷೇಪೌ ಚಾಪ್ಯಚೇತನೌ ಏತಾಭ್ಯಾಂ ತು ಪರೋ ಯೋನ್ಯಃ ಚೇತನಾವಾನ್ ಸ ಉಚ್ಯತೆ. ನಮ್ಮ ಈ ದೇಹ ಏನಿದೆ, ಈ ದೇಹವೆಂಬ ವೃಕ್ಷದಲ್ಲಿ ಮನಸ್ಸು, ಬುದ್ಧಿ ಅಂತ 2 ಪಕ್ಷಿಗಳಿವೆ ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಮನಸ್ಸು, ಬುದ್ಧಿ 2 ಕೂಡ ಅಚೇತನಗಳೇ, ಆದರೂ ಅವು ಕ್ರಿಯಾಶೀಲ. ಇದಕ್ಕಿಂತ ಭಿನ್ನವಾಗಿ ಒಂದು ಆತ್ಮ ಇದೆ, ಅದು ಜ್ಞಾನ ಸ್ವರೂಪವಾದದ್ದು, ಅದೇ ಚೇತನ. ಮೂಲ ಪ್ರಕೃತಿ ಅಚೇತನ. ಇದೆಲ್ಲವನ್ನು ಕೂಡ ತಿಳ್ಕೊಂಡಂಥವನು ಮುಕ್ತನಾಗ್ತಾನೆ ಅಂತ ಅದರ ತಾತ್ಪರ್ಯ. ಈ 2 ವೃಕ್ಷಗಳ ಬಗ್ಗೆ ಏನು ಬಂತಲ್ಲ,
ದ್ವಾವಿಮೋ ಪಕ್ಷಿಣವು ನಿತ್ಯವು ಸಂಕ್ಷೇಪೋಪಚಾಪ್ಯಚೇತನವು ಅಂತ ಏನು ಬಂದಿದೆಯಲ್ಲ, ಜೀವ ಮತ್ತು ದೇಹ ಎಂಬ ಎರಡು ಪಕ್ಷಿಗಳಿವೆ ಅಂತ ಲಕ್ಷಾಲಂಕಾರದಲ್ಲಿ ವರ್ಣನೆ ಇದೆ. ದೇಹಬದ್ಧೋ ಜೀವಶ್ಚೇತಿ ದ್ವೌ. ಜೀವ ಚೇತನ, ಆದರೆ ಅಚೇತನವಾದಂತಹ ದೇಹದಲ್ಲಿ ಅವನು ಬದ್ಧನಾಗಿದ್ದಾನೆ. ಹೀಗೆ ಪಕ್ಷಿಗಳು ಯಾವುದು ಅಂತ ಮೂಲ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಬಂದಿಲ್ಲ. ಆದ್ರಿಂದ ಒಬ್ರು ಯಾರೋ ಮನಸ್ಸು ಬುದ್ಧಿಗಳೇ ಪಕ್ಷಿ ಅಂತ ವರ್ಣನೆ ಮಾಡ್ತಾರೆ, ಮತ್ತೊಬ್ರು ಯಾರೋ ಲಕ್ಷಾಲಂಕಾರ ಮೊದಲಾದ ವ್ಯಾಖ್ಯಾನಗಳಲ್ಲಿ ಅಲ್ಲಿ ಪಕ್ಷಿಗಳು ಅಂದ್ರೆ ದೇಹ ಮತ್ತು ಜೀವ ಅನ್ನೋ ಎರಡು ಪಕ್ಷಿಗಳು ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿಗೆ ಈಗ ನಾವು ನೋಡ್ತಾ ಇರುವಂತಹ ಅಧ್ಯಾಯ ಪಾವಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 50ನೇ ಅಧ್ಯಾಯ, ಮತ್ತೆ ವೈಷ್ಣವ ಪಾಠದಲ್ಲಿ ಇದು 48ನೇ ಅಧ್ಯಾಯ, PR ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 47ನೇ ಅಧ್ಯಾಯ. 47ನೇ ಅಧ್ಯಾಯವೇ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲೂ ಕೂಡ ಅದು ಇಲ್ಲಿಗೆ ಸಮಾಪ್ತವಾಗಿದೆ.